ಈಗ ನಿಮಗೆ ಈ ಫೀಲ್ಡ್ ಅಲ್ಲಿ ಸಾಧನೆ ಮಾಡಬೇಕು ಅಂತಕ್ಕಂಥವ್ರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಏನ್ ಸಮಸ್ಯೆ ಅಂತ ಅಂದ್ರೆ, ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಿ ನಿಮ್ಗೆ ಜಾತಿ ವಿಚಾರದಲ್ಲಿ ಕಿಂಡ್ಲು ಮಾಡೋದು, ಅವಮಾನ ಮಾಡೋದು, ಈ ತರದೆಲ್ಲ ಮಾಡ್ತಾರೆ. ನೀವು ಇಲ್ಲಿ ಪೇರೆಂಟ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆಲ್ಲ ಇಂಥ ಸನ್ನಿವೇಶ ಬಂದಾಗ, ಇಂಥ ಸಿಚುವೇಶನ್ ಬಂದಾಗ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ? ನಿಮ್ಮ ಸಮುದಾಯದ ಹಿಸ್ಟ್ರಿನ ಹೇಳ್ಕೊಟ್ಟಿದ್ದೀರಾ? ಹೇಳ್ಕೊಟ್ಟಿದ್ರೆ ಅವರು ಫೇಸ್ ಮಾಡ್ತಾರೆ. ಹೇಳ್ಕೊಟ್ಟಿಲ್ಲ ಅಂದ್ರೆ ಅವರು ಕುಗ್ಗೋಗ್ತಾರೆ, ಮಾನಸಿಕವಾಗಿ ಕುಗ್ಗೋಗ್ತಾರೆ. ನ್ಯಾಷನಲ್ ಲಾ ಸ್ಕೂಲಲ್ಲಿ, IIT-ಗಳಲ್ಲಿ ಯಾಕೆ ಹಿಂದಕ್ಕೆ ಬರ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಹಿಂದಕ್ಕೆ ಎದ್ರಕೊಂಡು ಹಿಂದಕ್ಕೆ ಬರ್ತಾರೆ. ಅವ್ರನ್ನ ಫೇಸ್ ಮಾಡಕ್ಕೆ ಗಟ್ಸ್ ಇರಲ್ಲ, ಹಿಸ್ಟ್ರಿ ಬ್ಯಾಕಪ್ ಇರಲ್ಲ. ಸೊ ಅದಕ್ಕೆ ನೀವು ಹೇಳ್ಕೊಡ್ಬೇಕು, ಓದಿಸ್ಬೇಕು ಅದ್ರ ಬಗ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇತಿಹಾಸದ ಬಗ್ಗೆ ಏನ್ ಬರೆದಿದ್ದಾರೆ, ಹೂ ಆರ್ ದಿ ಶೂದ್ರಸ್ ಅಂಡ್ ಹೌ ದೇ ಬಿಕಮ್ ಫೋರ್ತ್ ವರ್ಣ, ಹೂ ಆರ್ ದಿ ಅನ್ಟಚಬಲ್ಸ್ ಅಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್ ಅನ್ನೋ ಥೀಸಿಸ್ ಇದೆ, ಗೊತ್ತಲ್ವಾ ಎಲ್ರಿಗೂ ಗೊತ್ತ. ಅದನ್ನು ಓದಿಸ್ಬೇಕು, ಅದನ್ನು ಹೇಳಿ ಅರ್ಥ ಮಾಡಿಸ್ಬೇಕು. ಹಿಂಗಂದ್ರೆ ಏನು ಅರ್ಥ ಮಾಡಿಸ್ಬೇಕು, ಗೊತ್ತಾಯ್ತಲ್ಲ? ಸೊ ನೋಡಿ, ನಿಮ್ಗೊಂದು ಪಾಯಿಂಟ್ ಹೇಳ್ತೀನಿ. ಎಲ್ಲರೂ ಸ್ಟೂಡೆಂಟ್ಸ್ ನನಗೆ ಉತ್ತರ ಕೊಡಿ. ಯಾರು ದೊಡ್ಡವರು ಯಾರು ಮಾತಾಡೋದು ಬೇಡ, ವಿದ್ಯಾರ್ಥಿಗಳು ಉತ್ತರ ಕೊಡಿ. ನಾನು ಕೇಳಿದ ಪ್ರಶ್ನೆ ಪ್ರಾಮಾಣಿಕ ಉತ್ತರ ಕೊಡ್ತೀರಾ? ಹೇಳ್ತೀರಲ್ಲ? ಓಕೆ, ಹೇಳಿ ನೋಡೋಣ. ಭಾರತದಲ್ಲಿ ಯಾರನ್ನ ಮೇಲ್ಜಾತಿಗಳು ಅಂತ ಕರೆಯಲಾಗಿದೆ? ಹೇಳಿ ನೋಡೋಣ. ಯಾರನ್ನ? ಬ್ರಾಹ್ಮಣರನ್ನ. ಕರೆಕ್ಟಾ? ಯಾರನ್ನ ಕೆಳಜಾತಿ ಎಂದು ಕರೆಯಲಾಗಿದೆ? ಯಾರನ್ನ? ಸ್ವಲ್ಪ ಜೋರಾಗಿ ಹೇಳಿ, ನಾನು ಕೇಳಿಸ್ತಾ ಇಲ್ಲ. ಜೋರಾಗಿ ಹೇಳಿ. ಯಾರನ್ನ? ಶೂದ್ರರು ಅಂದ್ರೆ ಯಾರು? ಶೂದ್ರರು ಅಂದ್ರೆ ಯಾರು? SC-ಗಳು, SC/ST-ಗಳು. ಕರೆಕ್ಟ್. ಸ್ವಲ್ಪ ಕೇಳಿಸ್ಕೊಳ್ಳಿ, ನೀವೆಲ್ಲರೂ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ಯಾರನ್ನ ಮೇಲ್ಜಾತಿಗಳು ಅಂತ ಕೇಳಿದ್ರಿ ಅಂದಾಗ ಬ್ರಾಹ್ಮಣರು ಅಂತ ಹೇಳಿದ್ರಿ, ಯಾರನ್ನ ಕೆಳಜಾತಿಗಳು ಅಂತ ಕರೆಯಲಾಗಿದೆ ಅಂದಾಗ SC-ಗಳು ಅಂತ ಹೇಳಿದ್ರಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನಿಮ್ಮನ್ನ ಕೆಳಜಾತಿಗಳು ಅಂತ ಕರೆಯಲಾಗಿದೆಯಲ್ಲ, ಹಂಗಂತ ಬೇರೆಯವರು ಕರೆದಿದ್ದಾರೋ ಅಥವಾ ನೀವು ಹಂಗೆ ಅಂದ್ಕೊಂಡಿದ್ದೀರೋ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕೆಳಜಾತಿಗಳಂತ ಕರೆದಿದ್ದಾರಲ್ಲ, ನೀವು ಹಂಗೆ ಅಂದ್ಕೊಂಡಿದ್ದೀರೋ ಅಥವಾ ಬೇರೆಯವ್ರು ಮಾತ್ರ ಹಂಗೆ ಕರಿತಾ ಇದ್ದಾರೋ? ಸ್ವಲ್ಪ ಸೂಕ್ಷ್ಮ ಯೋಚನೆ ಮಾಡಿ. ಈಗ ನಿಮ್ಮನ್ನ ನೀವೇ ನೋಡಿ, ನಿಮ್ ಬಾಯಿಲೆ ಬಂತಲ್ಲ, ಯಾರು ಕೆಳಜಾತಿ ಅಂತ ತಕ್ಷಣ ಏನ್ ಹೇಳಿದ್ರಿ? SC ಅಂದ್ರಿ. ಸೊ ಅವರು ಹಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ. ಇದು ಅಂಡರ್ಲೈನ್ ಮಾಡೋ ಪಾಯಿಂಟ್. ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ. ಆಮೇಲೆ ಮೇಲ್ಜಾತಿಯವರು ಯಾರಂದಾಗ ಬ್ರಾಹ್ಮಣರು ಅಂದ್ರಿ. ಬ್ರಾಹ್ಮಣರನ್ನ ನಾವು ಮೇಲ್ಜಾತಿ ಅಂತ ನಾವಷ್ಟೇ ಅಂದ್ಕೊಂಡಿದ್ದೀವೋ, ಅವರು ಹಂಗೆ ಅಂದ್ಕೊಂಡಿದ್ದಾರೋ? ನೀವು ಹಂಗೇನೆ ಅಂದ್ಕೊಂಡಿದ್ದೀರಿ ಮತ್ತು ಅವರು ಕೂಡ ಹಂಗೇನೆ ಅಂದ್ಕೊಂಡಿದ್ದಾರೆ. ಇದು ಅಂಡರ್ಲೈನ್ ಪಾಯಿಂಟ್. ಗೊತ್ತಾಯ್ತಾ? ಅಂಡರ್ಲೈನ್ ಮಾಡ್ಕೊಳ್ಳೋ ಪಾಯಿಂಟ್. ಸೊ ನಾನು ಅದನ್ನ ಆ ಮ್ಯಾಟ್ರಿಗೆ ಹೋಗಲ್ಲ, ಈ ಮ್ಯಾಟ್ರಿಗೆ ಬರ್ತೀನಿ. ಸೊ SC-ಗಳು ಕೇಳುವಂತ ಬೇರೆಯವರು ನಿಮ್ಮನ್ನ ಭಾವಿಸುತ್ತಾರೆ ಮತ್ತು ನೀವು ಕೂಡ ಹಾಗೆ ಅಂದುಕೊಂಡಿದ್ದೀರಿ. ನನ್ನ ಪ್ರಶ್ನೆ ಇದ್ರೆ ನೀವು ಯಾಕೆ ಹಂಗೆ ಅಂದ್ಕೊಂಡಿದ್ದೀರಾ ಅನ್ನೋದು ಕ್ವಶನ್. ಈಗ ಮುಸ್ಲಿಮರ ವಿಷಯಕ್ಕೆ ಬರೋಣ. ಮುಸ್ಲಿಮರಿಗೆ ನೀವು ಅವ್ರನ್ನ ಕೀಳುವಂತ ಒಂದು ವರ್ಗ ಅಥವಾ ಒಂದು ಸಂಘಟನೆ ಅವ್ರನ್ನ ಬಿಂಬಿಸುತ್ತೆ. ಆದ್ರೆ ನಾನು ಕೀಳುವಂತ ಮುಸ್ಲಿಮಾನ ಅಂದುಕೊಂಡಿದ್ದಾನ? ಕರೆಕ್ಟಾ? ನಿಜ ತಾನೆ ಅಂತ. ನೀವು 1,000 ಜನ ಸ್ಟೂಡೆಂಟ್ಸ್ ಇರೋ ಜಾಗದಲ್ಲಿ ಒಂದು ಹುಡುಗಿ ಬುರ್ಕ ಹಾಕೊಂಡು ಹೋಗ್ತಾಳೆ ಅಂದ್ರೆ ಅವಳ ಮಾನಸಿಕವಾದ ಧೈರ್ಯ ಎಷ್ಟಿರ್ಬೋದು? ನಿಮ್ಗೆ ಆ ಧೈರ್ಯ ತೋರ್ಸಕ್ ನಿಮ್ಗೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಅಂತ? ಇದು ತುಂಬಾ ಮುಖ್ಯವಾದಂತ ಪಾಯಿಂಟ್. 1000 ಜನ ನಿಮ್ನ ಏನಾದ್ರೂ ಅಂದ್ಲಿ, ಡೋಂಟ್ ಬಾದರ್. ನಿಮ್ಮ ಒಳಗಡೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ನನ್ನ ಕಮ್ಯುನಿಟಿ ಈ ದೇಶದಲ್ಲಿ ಯಾವುದೇ ಅನ್ಯಾಯವನ್ನ ಮಾಡಿಲ್ಲ, ನನ್ನ ಕಮ್ಯುನಿಟಿ ಈ ದೇಶದಲ್ಲಿ ಯಾರಿಗೂ ವಂಚನೆ ಮಾಡಿಲ್ಲ, ಮನೆ ಮುರ್ಕ್ ಕೆಲಸ ಮಾಡಿಲ್ಲ, ದೇಶದ್ರೋಹದ ಕೆಲಸ ಮಾಡಿಲ್ಲ, ಬಹಳ ಹಾರ್ಡ್ ವರ್ಕ್ ಮಾಡ್ತಿರ್ತಕ್ಕಂಥ ಸಮಾಜ ನಮ್ಮದು. ಈ ಒಂದು ಹಿಸ್ಟ್ರಿ, ಈ ಒಂದು ಕಮಿಟ್ಮೆಂಟ್ ನಿಮಗಿದ್ರೆ ನಿಮ್ನ ಯಾರು ಇನ್ಸಲ್ಟ್ ಮಾಡಕ್ ಆಗೋದೇ ಇಲ್ಲ ಅಲ್ವಾ? ನಿಜ ತಾನೆ? ಸೊ ನಾನು ಇದನ್ನ ಜಾಸ್ತಿ ಹೇಳಲ್ಲ, ಒಂದು ಪಾಯಿಂಟ್ ನಿಮ್ ತಲೆಗೆ ಹಾಕ್ಬಿಟ್ಟು ನನ್ನ ಈ ಪಾಯಿಂಟ್ ಕನ್ಕ್ಲೂಡ್ ಮಾಡ್ತೀನಿ. ಚೆನ್ನಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮನ್ನ ಇಂಗ್ಲಿಷ್ ಅಲ್ಲಿ ಅನ್ಟಚಬಲ್ಸ್ ಅಂತ ಕರೀತಾರೆ ಅಲ್ವಾ? ಕನ್ನಡದಲ್ಲಿ ಅಸ್ಪೃಶ್ಯರು ಅಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ?
ಅನ್ಟಚಬಲ್ಸ್. ಅನ್ಟಚಬಲ್ಸ್ ಅಂದ್ರೆ ಏನರ್ಥ? ಏನರ್ಥ ಹೇಳಿ ಅನ್ಟಚಬಲ್ಸ್ ಅಂತಂದ್ರೆ? ಸ್ಟೂಡೆಂಟ್ಸ್ ಮಾತಾಡಿ. ಎರಡು ಪದಗಳಿದಾವೆ, ಒಂದು ನಾನ್ ಟಚಬಲ್ ಅಂತ, ಇನ್ನೊಂದು ಅನ್ಟಚಬಲ್ ಅಂತ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನ್ ಟಚಬಲ್ ಅಂದ್ರೆ ಮುಟ್ಟಬಾರದವರು, ಮುಟ್ಟಬಾರದವರು ಅಂತ, ಗಲೀಜು ಅಂತನೋ ಅಥವಾ ಇನ್ನೊಂದೇನೋ ಸಮಸ್ಯೆ. ಅನ್ಟಚಬಲ್ ಅಂದ್ರೆ ಮುಟ್ಟಿಸಿಕೊಳ್ಳದವರು. ಡಿಕ್ಷನರಿ ಇರೋದು ಹಾಗೆ, ಮುಟ್ಟಿಸಿಕೊಳ್ಳದವರು. ಮುಟ್ಟಿಸಿಕೊಳ್ಳದವರು ಅಂದ್ರೆ ಏನನ್ನು ಮುಟ್ಟಿಸಿಕೊಳ್ಳದವರು? ಈ ಪದ ಹೆಂಗ್ ಬಂತು? ಏನನ್ನು ಮುಟ್ಟಿಸಿಕೊಳ್ಳದವರು ಅಂದ್ರೆ ಈ ಚಾತುರ್ವರ್ಣ ವ್ಯವಸ್ಥೆ ಅನ್ನೋ ಗಲೀಜಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಚಾತುರ್ವರ್ಣ ವ್ಯವಸ್ಥೆ ಗೊಬ್ಬರ ಇದೆಯಲ್ಲ, ಗಲೀಜು, ಆ ಗಲೀಜನ್ನ ಅಂಟಿಸಿಕೊಳ್ಳದೇನೆ ಸಾವಿರಾರು ವರ್ಷಗಳಿಂದ ಪ್ರತ್ಯೇಕವಾಗಿ ಜೀವಿಸಿದವರನ್ನ ಅನ್ಟಚಬಲ್ಸ್ ಎಂದು ಕರೆಯಲಾಗಿದೆ. ಈಗ ಈ ಪದ ಬೇಜಾರು ಮಾಡ್ಕೊಳ್ಳೋ ಪದನೋ ಹೆಮ್ಮೆ ಪಡೋ ಪದನೋ? ಸಂತೋಷ ಪಡೋ ಪದ ಇದು. ನಾನು ಈ ವರ್ಣ ವ್ಯವಸ್ಥೆಯ ಭಾಗ ಆಗಿಲ್ಲ, ನಾನು ಅವರ್ಣೀಯ ವರ್ಣ ವ್ಯವಸ್ಥೆಗೆ ಸೇರಿಲ್ಲ, 1000 years ಇಂದ ಸೇರಿಲ್ಲ. ಈ ಕಸವನ್ನ ಗೊಬ್ಬರವನ್ನು ನಾನು ಮೆತ್ಕೊಂಡಿಲ್ಲ, ಅಂಟಿಸ್ಕೊಂಡಿಲ್ಲ. ಸೊ ದಟ್ಸ್ ವೈ ಐ ಬಿಲಾಂಗ್ಸ್ ಟು ಅನ್ಟಚಬಲ್ ಕಮ್ಯುನಿಟಿ ಅಂತ. ಗೊತ್ತಾಯ್ತಲ್ಲ? ಇದ್ರ ಮೇಲೆ ನೀವು ಓದ್ಕೊಳ್ಳಿ. ನನಗೀಗ ಅಷ್ಟೆಲ್ಲ ಡೀಟೇಲ್ ಹೇಳಕ್ಕೆ ಅವಕಾಶ ಇಲ್ಲ, ಇದಕ್ಕೆ ಓದ್ಕೊಳ್ಳಿ ನೀವು, ಆಯ್ತಾ? ಈ ತರದ ಒಂದು ಧೈರ್ಯವನ್ನ, ಕಾನ್ಫಿಡೆನ್ಸ್ ಅನ್ನ ನೀವು ಮಕ್ಕಳಿಗೆ ಬೆಳೆಸಬೇಕು ತಂದೆ ತಾಯಿಗಳು. ಇಲ್ಲ ಅಂದ್ರೆ ಗುಂಪಿನಲ್ಲಿ ಅವರು ತುಂಬಾ ಕೀಳರ ಮೇನ ನರಳ್ತಾರೆ, ಬಳಲ್ತಾರೆ. ಅದನ್ನ ಹಂಗ ಆಗಕ್ ಬಿಡಬಾರ್ದು. ಆ ತರದ ಕೀಳರ ನೀವು ತಲೆಯಿಂದ ತೆಗಿಲಿಲ್ಲ ಅಂದ್ರೆ ನೀವು ಓದಕ್ ಆಗೋದೇ ಇಲ್ಲ, ಬೆಳೆಯಕ್ ಆಗೋದೇ ಇಲ್ಲ, ಬೆಳೆಯಕ್ ಆಗೋದೇ ಇಲ್ಲ. ಕರೆಕ್ಟಾ? ಕರೆಕ್ಟ್ ತಾನೇ ಅಂತ ನಿಮಗೆ ಒಂದು ಮಾತನ್ನು ಹೇಳ್ತೀನಿ ನಾನು. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಇಲ್ಲಿರೋ ಸ್ಟೂಡೆಂಟ್ಸ್ ಉತ್ತರ ಕೊಡಿ. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ದೇಹ ನಿಮಗೆ ಕಾಣಿಸ್ತಾ ಇದೆ. ನನ್ನ ಸರ್ಕಾರದ ಲೆಕ್ಕದಲ್ಲಿ ಮೇಲ್, ಗಂಡು ನಾನು ಅಲ್ವಾ? ನನ್ನ ಒಳಗಡೆ ಇರೋ ಎನರ್ಜಿ ಇದೆಯಲ್ಲ, ಚೈತನ್ಯ, ನನ್ನ ಮಾತಾಡಿಸ್ತಾ ಇರೋ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಗಂಡು ಹೆಣ್ಣು? ಹೇಳಿ ನೋಡೋಣ ಸ್ಟೂಡೆಂಟ್ಸ್. ನನ್ನೊಳಗಡೆ ಮಾತಾಡಿಸ್ತಿರೋ ಎನರ್ಜಿ ಇದೆಯಲ್ಲ, ನಿಮ್ಗೆ ಸೈನ್ಸ್ ಓದಿದ್ದೀರಿ, ಎನರ್ಜಿ ಅಂದ್ರೆ ಗೊತ್ತಲ್ಲ, ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ನೀವು ಓದಿರ್ತೀರಾ. ಆ ಎನರ್ಜಿ ಗಂಡು ಹೆಣ್ಣು? ಹೇಳಿ ನೋಡೋಣ. ಆಯ್ತು, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಹೇಳಕ್ ಗೊತ್ತಾಗ್ಬೇಕು, ಈಗ ಹೇಳ್ತೀರಾ ನೋಡಿ. ಈಗ ನಾನು ಮಾತಾಡ್ತಿರೋ ಎನರ್ಜಿ ಇದೆಯಲ್ಲ, ಅದು ಹಿಂದೂ ಎನರ್ಜಿನೋ ಅಥವಾ ಮುಸ್ಲಿಂ ಎನರ್ಜಿನೋ ಅಥವಾ ಯಾವ ಎನರ್ಜಿ ಅದು? ಯಾವ ಎನರ್ಜಿ ಅದು? ಯಾವುದು ಅಲ್ಲ. ಕರೆಕ್ಟಾ? ಮತ್ತಂಗಾರೆ ಗಂಡು ಹೆಣ್ಣು ಯಾವುದು ಅಲ್ಲ. ಸೊ ನಾನು ಮಾತಾಡ್ತಿರೋ ಎನರ್ಜಿ ಇದೆಯಲ್ಲ, ಅದು ಒಕ್ಕಲಿಗರ ಎನರ್ಜಿನೋ ಅಥವಾ ಹೊಲೆಯರ ಎನರ್ಜಿನೋ ಬ್ರಾಹ್ಮಣರ ಎನರ್ಜಿನೋ? ಯಾವ ಎನರ್ಜಿ ಅದು? ನೋಡಿ, ನೀವು ಬ್ರಾಹ್ಮಣ, ನೀವು ದಲಿತ, ಮುಸ್ಲಿಂ, ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್. ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್. ಗಂಡು ಹೆಣ್ಣು, ಕನ್ನಡಿಗ, ತಮಿಳಿಗ, ಎಕ್ಸ್ಟರ್ನಲ್ ಫ್ಯಾಕ್ಟರ್. ಬಟ್ ಇಂಟರ್ನಲ್ ಫ್ಯಾಕ್ಟರ್ ಏನು? ನಿಮ್ಮ ಚೈತನ್ಯ ಇದೆಯಲ್ಲ, ಅದು ಏನೂ ಅಲ್ಲ, ಏನೂ ಅಲ್ಲ. ಅದನ್ನೇ ಸೈನ್ಸ್ ಹೇಳುತ್ತೆ, ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆ ಎನರ್ಜಿಗೆ ಅದು ಯಾವುದೂ ಗೊತ್ತಿಲ್ಲ. ಇದನ್ನೇ ಕುವೆಂಪು ಅವರು ವಿಶ್ವಮಾನವ ಅಂತ ಈ ವಿಶ್ವಮಾನವನ ಪದದ ಅರ್ಥ ಇದೆ. ಸೊ ನೀವು ಇಡೀ ಯೂನಿವರ್ಸ್ಗೆ ಸೇರಿದವರು, ಇಡೀ ಯೂನಿವರ್ಸ್ಗೆ ಸೇರಿದವರು. ಈ ಫೀಲಿಂಗ್ ನಿಮ್ಮಲ್ಲಿ ಇರಬೇಕು. ನಿಮ್ ಎದುರುಗಡೆ ಇರೋನು ಆ ಕಾಸ್ಟ್ ಗೊಬ್ಬರನ್ನ ತಲೆ ತುಂಬಿಕೊಂಡಿದ್ದಾನೆ ಅಂದ್ರೆ ಅವನು ತುಂಬಿಕೊಡ್ಲಿ, ಅವನು ನರಳಲಿ, ಡೋಂಟ್ ಬಾದರ್. ನೀವು ಮಾತ್ರ ತುಂಬ್ಕೋಬೇಡಿ ತಲೆಗಷ್ಟೇ. ನಿಮ್ ಎದುರುಗಡೆ ಇರೋನು ಆ ಫೀಲಿಂಗ್ ನೀವು ಮಾಡ್ತಾನೆ ಅಂದ್ರೆ ಲೆಟ್ ಹಿಮ್ ಎಂಜಾಯ್ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ. ಬಟ್ ನಿಮಗೆ ಮಾತ್ರ ನನ್ನ ಎನರ್ಜಿ ಇದೆಯಲ್ಲ, ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ, ದಲಿತನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ. ಅದು ಜಸ್ಟ್ ಅದೊಂದು ಎನರ್ಜಿ ಅಷ್ಟೇ, ಚೈತನ್ಯ ಅಷ್ಟೇ. ಅದಕ್ಕೆ ಅದು ಇಡೀ ಯೂನಿವರ್ಸ್ಗೆ ಸೇರಿದ್ದದು ಅಂತ. ಈ ಒಂದು ಫೀಲಿಂಗ್ ನ ನೀವು ಸ್ಟೂಡೆಂಟ್ಸ್ ತಲೆಗೆ ಹಾಕೋಬೇಕು. ಗೊತ್ತಾಯ್ತಲ್ಲ? ಹಂಗಾದಾಗ್ಲೇನೆ ನೀವು ಆ ಕೀಳರಿಮೆಯಿಂದ ಹೊರಗಡೆ ಬರ್ತೀರಾ. ಇಲ್ಲ ಅಂದ್ರೆ ನರಳ್ತಾ ಇರ್ತೀರಾ, ಎಲ್ಲಾ ಕಡೆನೂ ನರಳ್ತಾ ಇರ್ತೀರಾ. ಗುಂಪಿನಲ್ಲಿ ಯಾರಾದ್ರೂ ಮಾತಾಡ್ತಾ ಇರುವಾಗ ನೀವು ಆ ಜಾಗ ಖಾಲಿ ಮಾಡ್ಬಿಡ್ತೀರಾ. ಜಾಸ್ತಿ ವಿಷಯ ಬಂತು ಅಂದ್ರೆ ಜಾಗ ಖಾಲಿ ಮಾಡ್ತೀರಾ, ಗೊತ್ತಾ? ಸೊ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ